ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಗುರುಜಿ ಅವರಿಂದ ಆಗಸ್ಟ್ 11ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಾ ಇದೆ. ಆ ಬಗ್ಗೆ ಏನೆಲ್ಲ ಆ ಕ್ಲಾಸಸ್ಸಲ್ಲಿ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ಮೊದಲು ಆಗಲೇ 2 ಫ್ರೀ ಕ್ಲಾಸಸ್ಸನ್ನು ಮಾಡಿ ಅದರಲ್ಲಿ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಯಾರು ಆ 2 ಕ್ಲಾಸಸ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಂದು ಅವಕಾಶ. ಈ ಶನಿವಾರ ಕೂಡ 26ನೇ ತಾರೀಕು ಮತ್ತೊಂದು ಫ್ರೀ ಕ್ಲಾಸಸ್ ಇದೆ. ನೀವು ಬೇಗ ನೋಂದಣಿ ಮಾಡಿಕೊಂಡ್ರೆ ನಿಮಗೆ ಬೇಗ ಕ್ಲಾಸಸ್ ತುಂಬ ಜನ ಸೇರೋದ್ರಿಂದ ಲೇಟ್ ಆದಷ್ಟು ನಿಮಗೆ ಕಾಲಾವಕಾಶ ಕಡಿಮೆ ಆಗ್ಬೋತೆ. ಹಾಗಾಗಿ ಆದಷ್ಟು ಬೇಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯ್ನ್ ಆಗಿ ಆ ಒಂದು ಫ್ರೀ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿ ನೀವು ಏನೆಲ್ಲ ಕಲಿಬಹುದು ಅನ್ನೋದ್ರ ಬಗ್ಗೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ನೀವು ಕೂಡ ನಿಮ್ಮ ಯಾವುದೇ ಸಮಸ್ಯೆಗಾಗಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಗುರುಜಿ ಅವರ ಹತ್ರ ಮಾತಾಡ್ಬೋದು. ಗುರುಜಿ, ಸದ್ಯಕ್ಕೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತೇಜಸ್ವಿನಿ ಅಂತ, ಬೆಂಗಳೂರಿಂದ. ನಾನು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಸರಿ ಮೇಡಮ್, ಓಕೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 28 ಹಾ 10 ಓಕೆ 2008. ಸರಿ. ಹುಟ್ಟಿದ ಸಮಯ ಸಂಜೆ 6:20. ಹುಟ್ಟಿದ ಊರು ಮಾಲೂರು. ಓಕೆ. ಹುಟ್ಟಿದ ಊರು ಮಾಲೂರು. ಮಾಲೂರು. ಏನು ಎಜುಕೇಶನ್ ಬಗ್ಗೆ ಕೇಳಬೇಕಾ? ಹೌದು ಗುರುಜಿ. ಇವಾಗ ಸೆಕೆಂಡ್ PUC ಓದ್ತಿದ್ದಾಳೆ. ಅದೇ ಮೆಡಿಕಲ್ ಮಾಡಿಸ್ಬೇಕು ಅಂತಿದೀವಿ, ಗೊತ್ತಿಲ್ಲ ಅದಕ್ಕೆ ಯಾವ್ದ್ರಲ್ಲಿ ಕರ್ಕೊಂಡು ಹೋಗೋದು ಅಂತ. ಓಕೆ, ರೈಟ್. ಅದ್ರ ಜೊತೆಗೆ ಸಾಧ್ಯವಾದರೆ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ. ಹಾ ಗುರುಜಿ, ಸೇರ್ಕೊತೀನಿ. 11th ಇದೆ ಆಗಸ್ಟ್. ಹೌದೌದು. ಓ ಮ್ಯಾಮ್ಕಿಂತ ಇವ್ರಿಗೆ ಗೊತ್ತಲ್ಲಪ್ಪ. ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು. ಆಮೇಲೆ ನೋಡಿ, ಚಂದ್ರ ಇವ್ರದ್ದು ತುಲಾ ರಾಶಿ, ಚಿತ್ತಾ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ್ದಾರೆ. ಲಗ್ನ ಇಂಪಾರ್ಟೆಂಟ್. ಯಾವಾಗಲೂ ಲಗ್ನದಿಂದನೇ ಎಲ್ಲರೂ ನೋಡಬೇಕು, ಯಾವುದೇ ಜಾತಕ ರಾಶಿಯಿಂದ ನೋಡೋಂಗಿಲ್ಲ. ಮೇಷಲಗ್ನ ಹುಟ್ಟಿರ್ತಕ್ಕಂಥದ್ದು ರಾಹು 10, 6, 7 ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಗೌರ್ಮೆಂಟ್ ಸೀಟ್ ಸಿಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಆದರೆ ಈ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಕಮ್ಮಿ ಒಂದು ಏನಂತಾರೆ ಕಮ್ಮಿ ಒಂದು ಮಾರ್ಕ್ಸಿಂದ ಅಥವಾ ಕಮ್ಮಿ ಇದರಿಂದ ಸ್ವಲ್ಪ ಕಮ್ಮಿಯಾಗಿ ಸಿಗ್ತಕ್ಕಂಥ ಚಾನ್ಸಸ್ ಬಹುತೇಕ ಇದೆ. ಮೋಸ್ಟ್ಲಿ ಇದು ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡ್ತಾ ಇದ್ದೀರಾ ಮೇಡಮ್? ಇದೀರ ಲೈನಲ್ಲಿ? ಹಾಂ, ಇವಾಗ ಸೆಕೆಂಡ್ PU ಅಂತ ಹೇಳಿದ್ರಲ್ಲ, ನೆಕ್ಸ್ಟ್ ಇಯರ್ ತಾನೇ? ಈ ವರ್ಷ ಸೆಕೆಂಡ್ PUC, ನೆಕ್ಸ್ಟ್ ಇಯರ್ ಮೆಡಿಕಲ್ಗೆ ಅದೇ ಟ್ರೈ ಮಾಡಬೇಕು ಅಂತ. ಅದೇ ನೆಕ್ಸ್ಟ್ 26ಕ್ಕೆ ನೀಟ್ ಬರೀತಾರಲ್ವಾ ನೀಟಾಗಿ? ಹೌದು. ರಾಹು ದಶೆ 2026 ಮಂಗಳನ ಕಾಂಬಿನೇಷನಲ್ಲಿ 26 ಮಂಗಳ ಆದ ನಂತರ ಬರ್ತಕ್ಕಂಥ ಒಂದು ಗ್ರಹ 26 ಮೇ ಟು ಜುಲೈ ಗೊತ್ತಾಗ್ಬಿಡುತ್ತೆ. ಮಂಗಳ ಬುಧ 2 ಕಾಂಬಿನೇಷನ್ ನೋಡಿದಾಗ 9, 5 ಓಕೆ. ಬುಧ 7, 10 ಸಿಗೋ ಚಾನ್ಸಸ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಏನು ವರಿ ಮಾಡಬೇಡಿ, ಸಕ್ಸಸ್ ತೋರಿಸ್ತಾ ಇದೆ. ಸ್ವಲ್ಪ ಸಾಧ್ಯವಾದರೆ ಗೋಮೇಧಿಕ ಮಧ್ಯದ ಬೆರಳಿಗೆ ಧರಿಸೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟೇ ಬರ್ತಕ್ಕಂಥ ಮಂಗಳ ಬಲಯುತವಾಗಿರ್ತಕ್ಕಂಥದ್ದು, ಆಮೇಲೆ ಬುಧನೂ ಕೂಡ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಹೈಯರ್ ಸ್ಟಡೀಸ್ ಕಲಿಬೇಕು ಅಂತಂದರೆ 9-12 ಕಾಂಬಿನೇಷನ್ನು ಸ್ವಲ್ಪ ಒಳ್ಳೆಯದಾಗುತ್ತೆ. 5 ಮುಖದ ರುದ್ರಾಕ್ಷಿ ಹಾಕಿಸಿ. ರುದ್ರಾಕ್ಷಿ ಯಾರು ಬೇಕಾದ್ರೂ ಹಾಕ್ಬೋದಾ? ನಾನ್ ವೆಜ್ ತಿಂತೀವಿ, ಅವೆಲ್ಲ ಏನೂ ಆಗಲ್ಲ, ಖಂಡಿತ ಹಾಕ್ಬೋದು. ಅರ್ಥ ಆಯ್ತಲ್ವಾ? ಇಂಪಾರ್ಟೆಂಟ್. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಗುರುಜಿ, ನಾ ಮೊನ್ನೆ ಕೂಡ ಕ್ಲಾಸಸ್ ಆಗಿದೆ 19ನೇ ತಾರೀಕು. ಕ್ಲಾಸಸ್ ಹೇಗಾಗಿದೆ ಅಂತ ಸ್ವಲ್ಪ ವೀಕ್ಷಕರಿಗೆ ಹೇಳೋದಾದ್ರೆ? ಬಂದಿದ್ರು ಲಾಸ್ಟ್ ಟೈಮು ಒಂದು 2 ಬ್ಯಾಚ್ ಮಾಡಿದ್ವಿ. ಒಂದು 250 ಬಂದಿದ್ರು ಲಾಸ್ಟ್ ಸ್ಯಾಟರ್ಡೆ. ಈ ಮೊನ್ನೆ ಸ್ಯಾಟರ್ಡೆ ಒಂದು 165 ಜನ ಏನೋ ಜಾಯ್ನ್ ಆಗಿದ್ರು. ಓಕೆ. ಮುಂದಿನ ಶನಿವಾರ ಕ್ಲಾಸಸ್ ಮಾಡೋಣ ಖಂಡಿತ, ಅದರದ್ದೇನು ತೊಂದರೆ ಇಲ್ಲ. ಆಗಸ್ಟ್ 11 ನಿಮ್ಗೆ ಯಾರಾದರೂ ಡೌಟ್ ಇದ್ದರೆ, ನಾವು ಏನು ಕಲಿತೀವೋ ಇಲ್ವೋ ಅಂತಿದ್ರೆ, ನಂದು ಒಂದು 2 ಗಂಟೆಗಳ ಕಾಲ ಉಚಿತ ಜ್ಯೋತಿಷ್ಯ ತರಗತಿಗಳಿಗೆ ಸೇರಿ. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ ನಿಮಗೆ ಫ್ರೆಂಡ್ಸ್ಗೂ ಹೇಳಿ, ನಿಮ್ಮ ಫ್ಯಾಮಿಲಿಗೂ ಹೇಳಿ. ಅರ್ಥ ಆಯ್ತಾ? ನಿಮ್ಮ ಯಾರ್ಯಾರು ಗೊತ್ತಿರ್ತಕ್ಕಂಥವ್ರು ಕುಟುಂಬ ಸಮೇತ ಕಲೀರಿ. ನಮ್ಮ ಜ್ಯೋತಿಷ್ಯನ ಒಂದೇ ಒಂದು ಫೀಸು 6,999 ಆಗುತ್ತೆ. ಆಗಸ್ಟ್ 11 ಮನೆಯಿಂದ ಕಲಿಯೋದು, ಆನ್ಲೈನ್. ನಮ್ಮ ಕ್ಲಾಸಸ್ ಎಲ್ಲ ಆನ್ಲೈನ್ ಅಂದರೆ ಪ್ರತಿ ದಿವಸ 1.5 ಗಂಟೆ ಪಾಠ ಇರುತ್ತೆ. ಅದನ್ನು ಕುಟುಂಬ ಸಮೇತ ಕಲಿತಾಗ ನಿಮಗೆ ಪುಸ್ತಕವನ್ನು ನಾವು ಉಚಿತವಾಗಿ ಕೊಡ್ತೀವಿ PDF ಮುಖಾಂತರ. ನಮ್ಮ ಆ್ಯಪ್ ಕೂಡ ನಿಮಗೆ 1 ತಿಂಗಳ ಕಾಲ ಬರ್ತಕ್ಕಂಥ ಒಂದು ಆ್ಯಪ್ ಕೊಡ್ತೀವಿ. ಆಮೇಲೆ ಸಣ್ಣದೊಂದು ರೆಂಟಲ್ ಇರ್ತದೆ, ಒಂದು 900 ರೂಪಾಯಿ 3 ತಿಂಗಳಿಗೆ. ಜಸ್ಟ್ 900 ರೂಪಾಯಿಗೆ ಕೊಟ್ಟರೆ ಅವ್ರು ಯೂಸ್ ಮಾಡ್ಕೋಬೋದು, ಅವ್ರದ್ದು ನೋಡ್ಕೋಬೋದು. ಇಲ್ಲ ನಮಗೆ ಸ್ಟಾಪ್ ಮಾಡಿದ್ರೆ ಹಂಗೆ ಇರುತ್ತದು. ಅವರು ಒಂದು 6 ತಿಂಗಳಾದ್ಮೇಲೆ ರೀಚಾರ್ಜ್ ಮಾಡಿಕೊಂಡ್ರು ರನ್ ಆಗುತ್ತೆ.
ಓಕೆ ಸೊ ಅದೇನು ರೆಗ್ಯುಲರ್ ಮಾಡಬೇಕು ಅಂತ ಏನಿಲ್ಲ. ಆ್ಯಪ್ ಅವ್ರಿಗೆ ಲೈಫ್ ಲಾಂಗ್ ಪರ್ಮನೆಂಟಾಗಿ ಕೊಡ್ತಾ ಇದ್ದೀನಿ ನಾನು ಏನು ತೋರಿಸ್ತೀನಿ ಇಲ್ಲಿ ಆ್ಯಪು ಅವ್ರ ಹತ್ರ ಪರ್ಮನೆಂಟ್ ಆಗಿರುತ್ತೆ. ಜಸ್ಟ್ ಈಗ ಒಂದು 3 ತಿಂಗಳು ನಾನು ಯೂಸ್ ಮಾಡ್ತಾ ಇಲ್ಲ, ನನ್ನ ಜಾತಕ ನೋಡ್ಕೊಳ್ತಾ ಇಲ್ಲ ಅಂದರೆ ಏನು ಚಾರ್ಜಸ್ ಇರಲ್ಲ. ಅವ್ರಿಗೆ ಬೇಕಾದಾಗ ಸಣ್ಣ ಚಾರ್ಜಸ್ ಕೊಟ್ಟರೆ ರನ್ ಆಗುತ್ತೆ ಅದು. ಯಾಕೆಂದರೆ ಅದರಲ್ಲಿ ಪ್ರಶ್ನಾಶಾಸ್ತ್ರ ಅಂತ ಬಂದಾಗ ಅದು ಲೈವ್ ಆಗಿ ಇಂಟರ್ನೆಟ್ ಮುಖಾಂತರ ಮತ್ತು ನಮ್ಮ ಸರ್ವರ್ ಮುಖಾಂತರ ಬರೋದ್ರಿಂದ ಸಣ್ಣ ಚಾರ್ಜಸ್ ಇರುತ್ತೆ. ಅದನ್ನು ತುಂಬ ಜನ ಕೆಲವರು ನೋಡ್ತಾರೆ ಸ್ಟಾರ್ಟಿಂಗಲ್ಲಿ, ಗೊತ್ತಾಯ್ತು ತಿಳ್ಕೊಂಡು ಬಿಡು, ಇನ್ನೊಂದು 2 ತಿಂಗಳು ನಾವೇನು ಯೂಸ್ ಮಾಡಲ್ಲ ಅಂತ ಹೇಳ್ತಾರೆ. ಯಾವಾಗಲಾರು ಉಪಯೋಗ ಮಾಡಬೇಕು ಅಂತ ಬಂದಾಗ ಜಸ್ಟ್ ಒಂದು ಸ್ಮಾಲ್ ರೀಚಾರ್ಜ್ ಮಾಡಿದ್ರೆ ಅದು ಆಕ್ಟಿವೇಟ್ ಆಗುತ್ತೆ. 1 ತಿಂಗಳ ಕಾಲ ಬರುತ್ತೆ ಅದು. 900 ಅಂದರೆ 3 ತಿಂಗಳು ಬರುತ್ತೆ. ಇನ್ನು ಇಷ್ಟೇ, ಇನ್ನೇನು ಅಂತ ಏನು ಕಷ್ಟನೂ ಇಲ್ಲ ಅದು ಅಲ್ವಾ. ಒನ್ ಟೈಮ್ ಬೆಸ್ಟ್ ಟೈಮ್. ಓಕೆ, ಮುಂದಿನ ಕರೆ ಕಾಲರ್ ಇದ್ದಾರೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕಾಲರ್ ಇದ್ದಾರೆ, ಮಾತಾಡ್ತಾ ಇಲ್ಲ. ಹಲೋ ಹಲೋ ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮೊಮ್ಮಗು ಬಗ್ಗೆ ಕೇಳ್ಬೇಕು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 17/12/2018. ಹಾ, ಹುಟ್ಟಿದ ಸಮಯ? ಟೈಮು 2:24 PM. PM. ಹುಟ್ಟಿದ ಸ್ಥಳ? ಬೆಂಗಳೂರೇ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಮೇಡಮ್ ಅವನು ಎಜುಕೇಶನ್. ನಮಸ್ತೆ ಸರ್. ಹೇಳಿ. ಅವನು ಸ್ವಲ್ಪ ಓದಕ್ಕೆ ಮಂಡು ಮಾಡ್ತಾನೆ, ಹೇಳದ್ ಮತ್ ಕೇಳಲ್ಲ, ಹೊಡಿಯಕ್ಕೆ ಬರೋದು, ತಿರ್ವಾಕೊಂಡು ಹೇಳೋದು, ಅವ್ರ ಅಮ್ಮಂಗೆಲ್ಲ ಹೊಡಿಯೋದು ಮಾಡ್ತಾನೆ. ಅದಕ್ಕೆ ಸ್ವಲ್ಪ ನಿಮ್ಮ ಹತ್ರನೇ ಬಂದಿದ್ದೆ ಆಫೀಸ್ಗೆ. ಹೌದಾ? ನಾನು ಇಲ್ಲ ನಮ್ಮ ಬೇರೆಯವ್ರದ್ದು ಕೇಳಕ್ಕೆ. ಮತ್ತೆ ಹೇಳ್ಬೇಕು ಕರೆಕ್ಟ್ ಆಗಿ, ಈ ವಿಚಾರಕ್ಕೆ ಬಂದಿಲ್ಲ ಸರ್, ಬೇರೆಯವ್ರು ಬಂದಿದ್ವಿ. ಬರ್ತೀನಿ ಇವಾಗ ಒಂಚೂರು ಕೇಳೋಣ ರೆಮಿಡಿ. ಒಂಚೂರು ಅವನು ಟೆಸ್ಟ್ ಎಲ್ಲ ನಡೀತಾ ಇದೆ, ಕೂತ್ಕೊಳ್ಳೋ ಓದಕ್ಕೆ ಅಂದ್ರೆ ಮಂಡು ಮಾಡ್ತಾನೆ, ಅದಕ್ಕೆ ಸರ್. ಅಲ್ಲಮ್ಮ, ಇನ್ನು 6 ವರ್ಷ ತಾನೇ? 7 ವರ್ಷ? 7 ವರ್ಷ. 7 ವರ್ಷಕ್ಕೆ ಅಷ್ಟು ಯಾಕೆ ಪ್ರೆಷರ್ ಆಗ್ತಾ ಇದೀರಾ ಅಂತ ನಾನು ನಿಮಗೆ ಕೇಳೋದು. ಬೇಜಾರಂದ್ರೆ ಸರ್, ಅಲ್ಲಿ ಸ್ಕೂಲ್ಗಳೆಲ್ಲ ಅಷ್ಟು ಪ್ರೆಷರ್ ಕೊಡ್ತಾರಲ್ಲ ಪಾಪುಗಳಿಗೆ. ಓ, ಎಲ್ಲಿ ಸಮಸ್ಯೆ ಇದೆ ಅಂತ ಅವಿನಾಶ್ ಮನೇಲಿ ಹೇಳ್ಕೊಡಿ ಅಂತಾರೆ. ಇಲ್ಲಿ ಒಂದು ಸಮಸ್ಯೆ ಇದೆ. ಓಕೆ, ಸರಿ ಆಯ್ತು. ಮಂಡ ಮಾಡ್ತಕ್ಕಂಥ ಕಾಂಬಿನೇಷನ್ ದಶಾದಲ್ಲಿ ನೋಡೋಣ. ಬುಧ ದಶ 8 ತೋರಿಸ್ತಾ ಇದೆ. 3, 8, 6 ಯಾವಾಗಲೂ ಕೂಡ ಒಂದು ಹಠವನ್ನು ತೋರಿಸ್ತಕ್ಕಂಥ ಒಂದು ಕಾಂಬಿನೇಷನ್. ಯಾವಾಗಲೂ ಕೂಡ ಹೇಳ್ಕೊಟ್ಬಿಡ್ತೀನಿ ಇವೆಲ್ಲ, ಯಾವ್ದು ಹಠ ಬರುತ್ತೆ, ಏನೇನು ಮಾಡುತ್ತೆ ಅಂತೆಲ್ಲ. ಇಲ್ಲಿ ನಮಗೆ ಕಾಂಬಿನೇಷನ್ ನೋಡ್ರೆ ಗೊತ್ತಾಗುತ್ತೆ, ಬಟ್ ಹಠ ಅಷ್ಟು ಜಾಸ್ತಿ ಇಲ್ಲ. ಆಮೇಲೆ ಬುಧ ದಶ ಎಲ್ಲಿವರೆಗೂ ಇರುತ್ತೆ ನೋಡೋಣ. ಬುಧ 2028ವರೆಗೂ ಇರುತ್ತೆ. ಜಾಸ್ತಿ ದಿವಸ ಇದ್ರೆ ಭಾಳ ಚೆನ್ನಾಗಿರೋದು. ಏಕೆಂದರೆ ಇಲ್ಲಿ 9 ಬಂದಿರತಕ್ಕಂಥದ್ದು ಅದ್ಭುತ. 28ವರೆಗೂ ಮಾತ್ರ ಇದೆ. ಅದೇನಾದ್ರು ಮುಂದುವರೆದು ಬಿಟ್ಟಿದ್ದಿದ್ರೆ, ಇನ್ನೊಂದು 10 ವರ್ಷ ಮುಂದುವರೆದು ಬಿಟ್ಟಿದ್ರೆ ಅವರು ರ್ಯಾಂಕ್ ತೆಗೆದು ಬಿಡ್ತಾಯಿದ್ರು. ಅದು ಮುಗಿದೋಗ್ತಾ ಇದೆ. ಇಲ್ಲಿ ಮೊಟ್ಟ ಮೊದಲಿಗೆ ನೀವು ದಾನ ಮಾಡಬೇಕಾಗಿರ್ತಕ್ಕಂಥದ್ದು ಹೆಸರು ಕಾಳನ್ನ ದಾನ ಮಾಡಿ, ಹೆಸರು ಕಾಳು ಜೊತೆ ಗೋಧಿಯನ್ನು ನಿವಾಳಿಸ್ಬಿಟ್ಟು, ಒಂದು 13 ಸತಿ ಗೋಧಿಯನ್ನು ನಿವಾಳಿಸ್ಬಿಟ್ಟು ಒಂದು 3-4 ಜನ ಬಡವರು ಕೊಡಿ. ನೀರು ಕುಡಿಸ್ಬೇಕಾದ್ರೆ ಒಂದು ಮಂತ್ರ ಹೇಳ್ತೀನಿ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ. ನೀರು ಇಟ್ಕೊಳ್ಳಿ, ಒಂದು 27 ಸತಿ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಹೇಳಿ ಅದು ಹತ್ರ ಇಟ್ಕೊಳ್ಳಿ. ಆ ಮಂತ್ರದ ವೈಬ್ರೇಷನ್ ನೀರೊಳಗಡೆ ಹೋಗುತ್ತೆ. ಸೌಂಡ್ ವೈಬ್ರೇಷನ್ ಅಂತ ಕರಿತೀವಿ. ಸೌಂಡ್ ವೈಬ್ರೇಷನಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿದ್ದಾರೆ. ಹೇಗೆ ಎಲೆಕ್ಟ್ರಿಕಲ್ ಫ್ರೀಕ್ವೆನ್ಸಿ ಇರುತ್ತೆ, ಹೇಗೆ ಕ್ವಾಂಟಮ್ ಫ್ರೀಕ್ವೆನ್ಸಿ ಇರುತ್ತೆ, ಹಾಗೆ ವಾಟರ್ ಫ್ರೀಕ್ವೆನ್ಸಿ ಅಂತಲೂ ಇರುತ್ತೆ. ವಾಟರ್ ಫ್ರೀಕ್ವೆನ್ಸಿ ಯಾವಾಗಲೂ ಕೂಡ ನಮ್ಮ ನರ್ವಸ್ ಸಿಸ್ಟಮ್, ಎಸ್ಪೆಷಲಿ ಮೆದುಳಾ ಒಬ್ಲಾಂಗೇಟಾಗೆ ನಮಗೆ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಯಾವಾಗ ಆ ಕಾರ್ಟೆಕ್ಸು ಮತ್ತು ಮೆದುಳಾ ಅಬ್ಲಾಂಗೇಟಾಗೆ ನಮಗೆ ಆ ಒಂದು ಸೌಂಡ್ ಫ್ರೀಕ್ವೆನ್ಸಿ ಹೆಲ್ಪ್ ಆಗುತ್ತೋ, ಆವಾಗ ನಮಗೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಶಾಂತತೆ ಬರುತ್ತೆ. ಅದಕ್ಕೆ ಅವ್ರ ಹತ್ರ ಮಂತ್ರ ಸ್ವಲ್ಪ ಹೇಳಿಸಿ. ಈಗ ಬರೀ ಜನಗಳಲ್ಲಿ ಏನು ಗೊತ್ತಾ, ಬರೀ ಬ್ರಾಹ್ಮಣರು ಮಾತ್ರ ಮಂತ್ರ ಹೇಳಬೇಕು. ಯಾರಾದರೂ ಶ್ಲೋಕ ಹೇಳ್ತಾರೆ, ಗಣಾನಾಂ ತ್ವಾಂ ಗಣಪತಿಂ, ಯಾರೋ ಪುರೋಹಿತರು. ತಪ್ಪು ತಪ್ಪು. ಪಬ್ಲಿಕ್ ಇರೋರೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಶಾಂತತೆ ಬರುತ್ತೆ, ನೆಮ್ಮದಿ ಬರುತ್ತೆ, ಆಲೋಚನೆ ಕರೆಕ್ಟಾಗಿ ಮಾಡ್ತಕ್ಕಂಥದ್ದು ಬರುತ್ತೆ. ಯಾಕೆ ಸ್ಯಾನ್ಸ್ಕ್ರಿಟಲ್ಲಿ ಕೊಟ್ಟರು ಅಂದರೆ, ಸಂಸ್ಕೃತ ಈಸ್ ದಿ ಓನ್ಲಿ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ಗೂ ಅಡಾಪ್ಟ್ ಆಗ್ತಕ್ಕಂಥದ್ದು. ಅಂದರೆ ಅಡಾಪ್ಟ್ ಆಗುತ್ತೆ. ಕೆಲವು ಶಬ್ದಗಳು ನಮಗೆ ಕನ್ನಡದಲ್ಲಾಗಲಿ, ತೆಲುಗುಲಾಗಲಿ, ತಮಿಳಾಗಲಿ, ಮಲಯಾಳಂ ಆಗಲಿ ಸೇಮ್ ಬರುತ್ತೆ. ಕೆಲವೆಲ್ಲ ಸಾಮಾನ್ಯವಾಗಿ ಸೇಮ್ ಬರುತ್ತೆ. ಅದರದ್ದು ಮೂಲ ಬಂದಾಗ ನಮಗೆ ಸಂಸ್ಕೃತ ಬಂದಿರತಕ್ಕಂಥ ಒಂದು ವಿಚಾರ. ಯಾವಾಗ ಸಂಸ್ಕೃತದಲ್ಲಿ ಕೆಲವು ಫೊನಾಟಿಕ್ ಅಂತ ಕರೀತಾರೆ ಇದಕ್ಕೆ ಹೆಸರು ಇದರಲ್ಲಿ ನಮ್ಮ ಸೈನ್ಸಲ್ಲಿ ಫೊನಾಟಿಕ್ ಕೋಡ್ಸ್ ಅಂತ ಕರೀತಾರೆ. ನೀವು ಇದನ್ನು ನೋಡಿರ್ಬೋದು, ಒಂದು ಹಿಂದಿನ ಕಾಲದಲ್ಲಿ
ಟೆಲಿಫೋನ್ ಆಪ್ರೇಟರ್ ಅಲ್ಲ ಹಿಂಗೆ ಕೋಡ್ ಹೊಡಿಯೋರು, ಟಿಂಗ್ ಟಿಂಗ್ ಅಂತ ಎಕ್ಸ್ಚೇಂಜ್ ಮಾಡೋರು ಕೋಡ್ನ. ಅದೊಂದು ಕೋಡ್ ಹಿಂಗೆ ಒತ್ತಿದ್ರೆ ಟೆಲಿಫೋನ್ ಎಕ್ಸ್ಚೇಂಜಲ್ಲಿ EPA-BX ಅಂತ ಕರೀತಾರೆ, ಅದು ಬೇರೆ ಬೇರೆ ಕಡೆ ಹೋಗುತ್ತೆ. ಅದು ಸೌಂಡ್ ವೈಬ್ರೇಷನಿಂದನೇ ಬರೋದು, ಸೌಂಡ್ ಫ್ರೀಕ್ವೆನ್ಸಿಯಿಂದನೇ ಬರೋದು. ಸೊ ಸೌಂಡ್ ಫ್ರೀಕ್ವೆನ್ಸಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ಜಾತಕದವ್ರಿಗೆ ನೆಮ್ಮದಿಯಾಗಿ, ಅಂದರೆ ಒಂದೊಂದು ಗ್ರಹ ಯಾವುದೋ ನೋಡ್ಕೋಬೇಕು ನಾವು, ಅದಕ್ಕೆ ನಾವು ಬಂದು ಕಲಿಬೇಕು. ನಮ್ಮ ಮಕ್ಕಳು ಹಠ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾವು ಸರಿ ಇಲ್ಲ, ರಾವು ಶಾಂತಿ ಮಾಡಿಸಿ, ಅದೆಲ್ಲ ಏನಿಲ್ಲ. ಎಲ್ಲ ಯಾರು ನೋಡ್ತಾ ಇದ್ದಾರೆ ನಮ್ಮ ಈ ಗ್ಯಾರಂಟಿ ನ್ಯೂಸ್ದು ವೀಕ್ಷಕರೆಲ್ಲ, ಸೊ ಈ ವಾಹಿನಿ ಮುಖಾಂತರ ಕೇವಲ 6,999 ಇಷ್ಟೇ ಫೀಸು. ಓಕೆ, ಅದು 10ನೇ ವರ್ಷ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲ ಅಂದರೆ ನೆಕ್ಸ್ಟ್ ಬ್ಯಾಚು ಮೋಸ್ಟ್ಲಿ 15,000 ವಾಪಸ್ ಹೋಗ್ಬೋದೇನೋ, ನೋಡ್ತೀನಿ. ರೆಸ್ಪಾನ್ಸ್ ಚೆನ್ನಾಗಿದೆ ಅಂತಂದರೆ ಇನ್ನೊಂದು 10ನೇ ವರ್ಷದ ಇನ್ನೊಂದು ಸತಿ ಕಂಟಿನ್ಯೂ ಮಾಡ್ತೀನಿ. ಬಟ್ ಡೌಟು, ಇದು ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡ್ಕೊಂಡು ಅದಕ್ಕೆ ಬರೋದು. ಚೆನ್ನಾಗಿ ಬಂದ್ರಾ ಬೇರೆಯವ್ರಿಗೆ ಇದು. ಸೊ ನೆಕ್ಸ್ಟ್ ಟೈಮ್ ಬರೋರಿಗೆಲ್ಲ ಇಲ್ಲಿ ಬರೋವ್ರದ್ದು ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಜನ ಬಂದಿಲ್ಲ ಅಂದರೆ ನಮಗೆ ಖರ್ಚು ಹೇಳ್ತಕ್ಕಂಥದ್ದು ಹೇಳೋಕ್ಕಾಗದೇ ಇರತಕ್ಕಂಥ ಖರ್ಚುಗಳು ಇರ್ತವೆ, ನಮ್ಮ ಹತ್ರ ಹೇಳೋಕ್ಕಾಗಲ್ಲ. ಇಲ್ಲಿ 6,999ಕ್ಕೆ ನಿಮಗೆ ಯಾವ ಗ್ರಹದಿಂದ ಏನು ಸಮಸ್ಯೆ, ಏನು ಪರಿಹಾರ ಮಾಡ್ಕೋಬೇಕು, ಪರಿಹಾರನೂ ಕೂಡ ಹೇಳ್ಕೊಡ್ತೀನಿ. ಆ ಪರಿಹಾರದಿಂದ ನಿಮ್ಮ ಹಣೆಬರನ ಬದಲಾಯಿಸೋಕ್ಕಾಗಲ್ಲ, ಆದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೂ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಹಣೆ ಬದಲಾವಣೆ ಯಾರೂ ಬದಲಾಯಿಸೋಕ್ಕಾಗಲ್ಲ, ಆದರೆ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಇಂಪ್ರೂವ್ಮೆಂಟ್ ಅಂತಂದ್ರೆ ಏನು? ಮಳೆಯಲ್ಲಿ ಹೋಗ್ತಾ ಇರ್ತಕ್ಕಂಥವ್ನಿಗೆ, ಛತ್ರಿ ಇಲ್ಲದೆ ಇರೋನಿಗೆ ಆ ಪರಿಹಾರ ಮಾಡಿಕೊಂಡ್ರೆ ಛತ್ರಿ ಸಿಗುತ್ತೆ. ಆದಷ್ಟು ಅವನು ಮೇಲ್ಭಾಗದಲ್ಲಿರ್ತಕ್ಕಂಥ ದೇಹ ನೆನೆಯಲ್ಲ, ಕಾಲು ಕೈ ನೆನಿಬೋದು ಅಷ್ಟೇ. ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ನಿಗೆ ಅಟ್ಲೀಸ್ಟ್ ಒಂದು ರಬ್ಬರ್ ಹವಾಯಿ ಚಪ್ಪಲಿ ಅಂತ ಫೇಮಸ್ಸು. ಮುಂಚೆ ಚಪ್ಪಲಿಯಲ್ಲಿ ಫೇಮಸ್ ಚಪ್ಪಲಿ ಅಂತಂದರೆ ಹವಾಯಿ ಚಪ್ಪಲಿ. ಅದು ಬರೀ ಹವಾಯಲ್ಲಿ ಯೂಸ್ ಮಾಡ್ತಾಯಿದ್ರು. ಹವಾಯಿ ಅನ್ನೋದು ಒಂದು ಜಾಗ, ತುಂಬ ಜನ ಗೊತ್ತಿಲ್ಲ. ಹವಾಯಿ ಅನ್ನೋದು ಒಂದು ಜಾಗ ಇದೆ, ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ರಬ್ಬರ್ ಚಪ್ಪಲಿ. ಆ ರಬ್ಬರ್ ಚಪ್ಪಲಿ ಯಾಕೆ ಮಾಡ್ತಾಯಿದ್ರು ಅಂತಂದರೆ, ಆ ಹವಾಯಲ್ಲಿ ಬೀಚಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಮಣ್ಣುಗಳು ಸಿಗಾಕೊಳ್ಳೋದು ಶೂಸ್ ಒಳಗಡೆ ಎಲ್ಲ, ಅದೆಲ್ಲ ಒದರಿ ಲೆದರ್ ಹಾಳಾಗೋದು. ಆಮೇಲೆ ಒಬ್ಬ ಹವಾಯಿ ಚಪ್ಪಲಿ ಅಂತ ಕಂಡಿಡ್ದ, ತುಂಬ ಫೇಮಸ್ ಆಗೋಯ್ತು. ಈಗಲೂ ಕೂಡ ಗೋವಾಗೆ ಹೋದರೆ ಗೋವಾ ಚಪ್ಪಲಿ ಅಂತ ಹೇಳ್ತಾರೆ ಅದಕ್ಕೆ. ಆ ಕಲರ್ ಗೋವಾ ಚಪ್ಪಲಿ ಹಾಕೋತಾರೆ, ಅದ್ರ ಮೇಲೆ ಡಿಸೈನ್ ತೆಂಗಿನ ಮರ ಎಲ್ಲ ಇರ್ತದೆ. ಸೊ ಅದನ್ನು ಹವಾಯಿಯನ್ ಸ್ಲಿಪ್ಪರ್ ಅಂತ ಮುಂಚೆ ಬಂದಿದ್ದು. ಅದು ಹಂಗೆ ಬಂದು ಇಲ್ಲಿರೋ ಯಾವುದೋ ಬೇರೆ ಬೇರೆ ಕಂಪ್ನಿಯಲ್ಲಿ ಮಾಡಿದಾಗ ಹವಾಯಿ ಚಪ್ಪಲಿ ಅಂತ ಹೋಯಿತು. ಸೊ ಅಲ್ಲಿ ಇರ್ತಕ್ಕಂಥ ಒಂದು ಸ್ಯಾಂಡ್ ಡ್ಯೂನ್ಸ್ ಅಂತ ನಾವೇನು ಕರಿತೀವಿ, ಅದು ಸ್ಯಾಂಡಲ್ಲಿ ವರ್ಕ್ ಮಾಡೋರಿಗೆಲ್ಲನೂ ಕೂಡ ಮಣ್ಣು ಸಿಗಾಕೊಂಡು ಉರಿತಾ ಇರಲಿಲ್ಲ, ಬೇಗ ಒದರ್ಕೊಂಡು ನೀಟಾಗಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು ಮುಂಚೆ. ಈಗ ಯಾರು ಹವಾಯಿ ಚಪ್ಪಲಿ ಇದ್ದಾರೆ ಯೂಸ್ ಮಾಡ್ತಾರೆ, ತುಂಬ ಜನ ಕಂಫರ್ಟಬಲ್ಲು. ಹವಾಯಿ ಚಪ್ಪಲಿ ಕೊಡ್ಸಪ್ಪ, ಅದು ಈಸಿ, ಅದು ಬಿಚ್ಚಕ್ಕೂ ಈಸಿ, ಹಾಕೊಳ್ಳೋಕ್ಕೂ ಈಸಿ, ಒದ್ರಕ್ಕೂ ಈಸಿ, ತೊಳೆಯೋಕ್ಕೂ ಈಸಿ, ಬೆಂಡ್ ಮಾಡೋಕ್ಕೂ ಈಸಿ. ಆಮೇಲೆ ಮುಂದಿನ ಕತೆ ಎಷ್ಟೊಂದು ಜನಕ್ಕೆ ಗೊತ್ತಿದೆ. ಹವಾಯಿ ಚಪ್ಪಲಿ ಎಷ್ಟು ಸೇಲ್ ಆಯಿತು ಅಂತಂದರೆ, ಕೊನೆಗೆ ಅದು ಕಿತ್ತೋಗಿದ್ರು ಅದಕ್ಕೊಂದು ಸೇಫ್ಟಿ ಪಿನ್ ಹಾಕಿ ಅದರೊಳಗಡೆ ಇಟ್ಟು ಅದು ಲಾಕ್ ಮಾಡೋ ಥರ ಸಿಸ್ಟಮ್ಮು. ಎಷ್ಟು ಡಿಫ್ರೆಂಟಾಗೆಲ್ಲ ಅದರದ್ದೊಂದು ದೊಡ್ಡ ಸ್ಟೋರಿನೇ ಇದೆ. ಸೊ ಹಾಗೆ ನಮ್ಮ ಕ್ಲಾಸಸ್ಸಲ್ಲಿ ಯಾವ ಒಂದು ವಿಚಾರದಲ್ಲಿ ಈ ಒಂದು ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್, ಮತ್ತು ಹವಾಯಿ ಚಪ್ಪಲಿ ಆದರೂ ಬಿಸಿಲಲ್ಲಿ ಹಾಕ್ಕೊಂಡು ಹೋಗುವಂಥದ್ದು ನಿಮಗೆ ಖಂಡಿತ ಹೇಳ್ಕೊಡ್ತೀನಿ. ಓಕೆ ಗುರುಜಿ, ಇನ್ನು ಜುಲೈ 23ನೇ ತಾರೀಕು ಗುರುಜಿ ಅವರಿಂದ ರೇಖಿ, ಕ್ರಿಸ್ಟಲ್, ಎಸೆನ್ಷಿಯಲ್ ಆಯಿಲ್ ಈ ಬಗ್ಗೆ ಕ್ಲಾಸಸ್ ನಡೆಯುತ್ತೆ. ದಿನ ತುಂಬ ಕಡಿಮೆನೇ ಇದೆ, ಇನ್ನು 2 ದಿನದಲ್ಲಿ ಈ ಕ್ಲಾಸಸ್ ಶುರು ಆಗ್ತಿದೆ. ಕೇವಲ 899 ರೂಪಾಯಿಗೆ ಈ ಕ್ಲಾಸಸ್ ಇರೋದು. 4 ದಿನದಲ್ಲಿ ಈ ಕ್ಲಾಸಸ್ ನಡೆಯುತ್ತೆ. ನೀವು ಈ ಕ್ಲಾಸಸ್ಸಲ್ಲಿ ಏನೆಲ್ಲ ಕಲಿಬೋದು, ಇದರಿಂದ ನಿಮಗೆ ಏನೆಲ್ಲ ಉಪಯೋಗ ಆಗುತ್ತೆ, ನೀವು ಯಾಕೆ ಈ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು, ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು,
ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ, ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಕಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ. ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಗಸ್ಟ್ 11ನೇ ತಾರೀಕಿಂದ ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ. 15 ದಿನ ಇರುತ್ತೆ ಈ ಕ್ಲಾಸಸ್. ಇನ್ನು ಕೇವಲ 6,999 ರೂಪಾಯಿಗೆ ಈ ಕ್ಲಾಸಸ್ ಶುರು ಆಗ್ತದೆ. ಇನ್ನು ಈ ಕ್ಲಾಸಸ್ ನೀವು ಕಲಿಯೋದ್ರಿಂದ ನಿಮ್ಮ ಜೀವನದಲ್ಲಿ ಮುಂಬರುವ ಎಲ್ಲಾ ಪ್ರಶ್ನೆಗಳಿಗೆ ನೀವೇ ಉತ್ತರವನ್ನ ಕಂಡುಕೊಳ್ಬಹುದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ ಗುರೂಜಿ, ಸದ್ಯಕ್ಕೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಖಂಡಿತ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ರಾಧಾ ಅಂತ ಅರಕಲ್ಗೋಡಿಯಿಂದ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ತಾಯಿಯವ್ರ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನಾಶಾಸ್ತ್ರ ಹೇಳಿ, ಪ್ರಶ್ನಾಶಾಸ್ತ್ರ ಹೇಳಿ. 1 ರಿಂದ 249 ಒಂದು ನಂಬರ್ ಹೇಳಿ ಮೇಡಮ್. 77. ಏನ್ ಪ್ರಶ್ನೆ ಇದೆ, ಏನ್ ಕೇಳಬೇಕಿತ್ತು? ಅವ್ರ ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಕ್ಷತ್ರ ನಾಡಿ ಸೇರಿದ್ದೀರಾ? ಹೌದು ಸರ್. ಎಷ್ಟನೇ ಬ್ಯಾಚು? ಅಂದ್ರೆ ಆಲ್ರೆಡಿ ಮುಗಿದಿದೆಯಾ ಅಥವಾ ಮುಗಿಬೇಕಾ? ಏನಮ್ಮ? ಅದು ನಮ್ಮ ಹುಡುಗಿ ಕ್ಲಾಸಿಗೆ ಸೇರಿಸಿದ್ದು. ನೀವು ಸೇರ್ಕೊಳ್ಳಿ, ನೀವು ಕಲೀರಿ ನೆಕ್ಸ್ಟ್. ಆಯ್ತಾ? ಆಯ್ತಾಯ್ತು. 24ನೇ ಬ್ಯಾಚ್ ಅಂದ್ರೆ ನಿಮ್ಮ ಹತ್ರ ಆ್ಯಪ್ ಗಿಪ್ ಏನು ಇರಲ್ಲ. 24 ಅಲ್ಲ ಗುರುಜಿ, 84ನೇ ಬ್ಯಾಚ್. 84? ಮತ್ತೆ ನೀವು 24 ಅಂತ ಅವ್ರು first ಹೇಳಿದ್ರಲ್ಲ. ಹಾಗಾಗಿ. ಸರಿ, ಓಕೆ. ಶನಿ 8ನೇ ಮನೆ ತೋರಿಸ್ತಾ ಇದೆ. ಶನಿಯ ಕಾಂಬಿನೇಷನ್ 7 ಇದೆ. ಸೊಂಟ ನೋವು, ಕಾಲು ನೋವು, ನರ್ವಸ್ ಪ್ರಾಬ್ಲಮ್ಮು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಏನು ಕಾಯಿಲೆ ಆಗಿದೆಮ್ಮ? ಅವ್ರಿಗೆ ಪಾದಗಳು ಊದ್ಕತೆ ಇರುತ್ತೆ ಆಗಾಗ. ವಯಸ್ಸೆಷ್ಟು? ಅವ್ರಿಗೆಲ್ಲ 78 ಗುರುಜಿ. 78ಕ್ಕೆ ಈ ಒಂದು ಜೀವನದ ಒಂದು ಕಾಯಿಲೆ, ಜೀವನದ ಕಾಯಿಲೆ ಅಂತಂದರೆ ಜೀವಾತ್ಮ ಕಾಯಿಲೆ ಅಂತ ಕರಿತೀವಿ. ಜೀವಾತ್ಮದ ಕಾಯಿಲೆಗೆ ಸ್ವಲ್ಪ ಗುಣ ಮಾಡಿಸೋದು ಜ್ಯೋತಿಷದಲ್ಲಿ ಇಲ್ಲ. ಆದರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಒಂದು ಇದರಲ್ಲಿ ಶನಿ ಕಾಂಬಿನೇಷನ್ ಬಂದಿರೋದ್ರಿಂದ ಎಳ್ಳೆ ಎಣ್ಣೆಯನ್ನು ಕಾಲತ್ರ ನಿವಾಳಿಸಿ, ಕಾಲಿಗೆ ಚೆನ್ನಾಗಿ ನಿವಾಳಿಸಿ, ಎಣ್ಣೆಣ್ಣೆ ಒಂದು ಬಟ್ಲಲ್ಲಿ ಇಟ್ಕೊಳ್ಳಿ, ಕಾಲತ್ರ ಟಚ್ ಮಾಡಿ ನಿವಾಳಿಸಿ ಅದನ್ನು ದಾನ ಮಾಡಿ ಅಥವಾ ದೇವಸ್ಥಾನಕ್ಕೆ ಕೊಡಿ. ಸುಮ್ಮನೆ ಒಂದು ಕಾಲತ್ರ ಹಿಂಗೆ ನಿವಾಳಿಸ್ಬಿಟ್ಟು ಅಲ್ಲಿಂದ ತೆಗೆದಂಗೆ, ದೃಷ್ಟಿ ತೆಗೆದಂಗೆ ಮಾಡಿ. ಇದು ಮೊದಲನೇದು. ಎರಡನೇದು, ಇವರಿಗೆ ಸ್ವಲ್ಪ 5ನೇ ಮನೆ ಮತ್ತು 9ನೇ ಮನೆ ನೋಡ್ತೀವಿ. ಯಾವುದು 5ನೇ ಮನೆ 9ನೇ ಮನೆ ಮೇಲೆ ನೋಟದಲ್ಲಿ ಬಂದಿಲ್ಲ, ಕೆಳನೋಟದಲ್ಲಿ ಬಂದಿರತಕ್ಕಂಥದ್ದು ಮಂಗಳ. ಒಂದು ಕೆಂಪು ದಾರ 2 ಕಾಲಿಗೂ 2 ಕೆಂಪು ದಾರ ಕಟ್ಟಿ ಆ ಒಂದು ಕಲರ್ ಥೆರಪಿಯಿಂದ ತುಂಬಾ ಅದ್ಭುತವಾಗಿ ಸ್ವಲ್ಪ ಸಹಾಯ ಆಗುತ್ತೆ. ಇಷ್ಟು ಮಾತ್ರ ಹೇಳ್ಬೋದು.
ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಗುರುಜಿನ 23ನೇ ತಾರೀಕು ಕ್ಲಾಸಸ್ ಇದೆ, ಆ ಬಗ್ಗೆ ಒಂದು ಸ್ವಲ್ಪ ನೀವು ಡೀಟೇಲ್ ಆಗಿ ಹೇಳೋದಾದ್ರೆ ವೀಕ್ಷಕರಿಗೆ. ನೋಡಿ, ನಮ್ಮ ನಕ್ಷತ್ರನಾಡಿ ಕ್ಲಾಸಸ್ಸು ಸಪ್ರೇಟ್ ಇರ್ಬೋದು, ಆದರೆ ಮಾರ್ಕೆಟಲ್ಲಿ ಒಂದು ರೇಖಿ ಕ್ಲಾಸ್ ಹೇಳ್ಕೊಡೋಕ್ಕೆ ಹೆಚ್ಚು ಕಮ್ಮಿ 3,000-4,000 ಹೇಳ್ತಾರೆ. ರೇಖಿ ಓಕೆ, ರೇಖಿ ಅಂದರೆ ಏನು, ರೇಖಿ ಅಂದರೆ ಏನು ಅಂತ ನಾಳೆ ಕ್ಲಾಸಲ್ಲಿ ಹೇಳೋಣ. ಓಕೆ, ಬರೀ ರೇಖಿ ಬಗ್ಗೆನೇ ಮಾತಾಡೋಣ ನಾಳೆ ಇದರಲ್ಲಿ. ಯಾಕಂದರೆ ಬುಧವಾರದಿಂದ ನಮ್ಮ ಕ್ಲಾಸ್ ಶುರು ಆಗುತ್ತೆ. ಕೇವಲ 8,999 ಇಷ್ಟೇ, 8,899 ಅಷ್ಟಿರ್ತಕ್ಕಂಥ ರೇಟ್. ಆ್ಯಕ್ಚುಲಿ ನಾನು ಹೇಳೋಕೆ ಅದನ್ನು ಹೊರಟಿದ್ದೆ. 8,999ರಲ್ಲಿ 1,9 ಸ್ಟ್ರೈಕ್ ಮಾಡಿ, ಸೊ ನಿಮಗೆ 899 ಬರುತ್ತೆ. ಯಾವುದೇ ಬೇರೆ ಕ್ಲಾಸ್ ಆದರೂ ಕೂಡ ಫಸ್ಟ್ ಲೆವೆಲ್ ರೇಖಿ, ಸೆಕೆಂಡ್ ಲೆವೆಲ್ ರೇಖಿ ಅಂತ ಹೇಳ್ಬಿಟ್ಟು ಈಸಿಯಾಗಿ 9,000 ಹೇಳ್ತಾರೆ. ಒಂದು ಎರಡನೇದು ನಿಮಗೆ ಕ್ರಿಸ್ಟಲ್ ಹೇಳ್ಕೊಡ್ತೀನಿ ಅಂತ ಹೇಳಿ ಅದಕ್ಕೊಂದು 2,000 ರೂಪಾಯಿ ಹೇಳ್ತಾರೆ. ಅದಾದಮೇಲೆ ನಿಮಗೆ ಮೆಡಿಟೇಷನ್ನು ಮತ್ತು ಯೋಗ ಹೇಳ್ಕೊಡ್ತೀವಿ ಅಂತ ಅದಕ್ಕೊಂದು 1,000 ರೂಪಾಯಿ. ನಾನು ಕೊಡ್ತಾ ಇರ್ತಕ್ಕಂಥ ಫೀಸು 899. ಯಾರಿಗೆ ಸ್ವಲ್ಪ ಮಾನಸಿಕ ಚಿಂತನೆ, ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಒಂದು ಸಣ್ಣ ಮೊತ್ತ ಇಟ್ಟಿದ್ದೀನಿ, ಒಂದು ಗುರುದಕ್ಷಿಣೆ ಅಂತ ಇಟ್ಟಿದ್ದೀನಿ. ಇದನ್ನು ತುಂಬ ಜನ ಅರ್ಥ ಮಾಡ್ಕೋಬೇಕು. 899ನಲ್ಲಿ 4 ದಿವಸ ಕಂಪ್ಲೀಟ್ ನಿಮ್ಮ ಬಾಡಿ ಅಟ್ಯೂನ್ಮೆಂಟ್ ಮಾಡ್ತಕ್ಕಂಥದ್ದು. ಇದರಲ್ಲಿ ಏನೇನಿರುತ್ತೆ, ಮೊದಲು ನಿಮಗೆ ಸಪ್ತಚಕ್ರಗಳ ವಿಚಾರಗಳನ್ನ ಹೇಳ್ಕೊಡ್ತೀನಿ. ನಿಮಗೆ ಏನಾದ್ರು ಒಂದು ಸಮಸ್ಯೆ ಇದ್ದರೆ ಅದರ ಕೆಳಗಡೆ ಯಾವ ಚಕ್ರ ನಿಮಗೆ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಕೊಡ್ತಕ್ಕಂಥದ್ದು. ಇವತ್ತು ಚಕ್ರದ ಬಗ್ಗೆ ಹೇಳ್ತೀನಿ. ಆ ಚಕ್ರದ ಜೊತೆ ಯಾವ ಮಂತ್ರವನ್ನು ಹೇಳಬೇಕು, ಯಾವ ಆಹಾರನೇ ತಿನ್ನಬೇಕು ಅಂತ ಆಹಾರ ಪದ್ಧತಿ ಹೇಳ್ಕೊಡ್ತೀನಿ. ಆಯಾ ಕಲರ್ ಪದಾರ್ಥನೇ ತಿನ್ನಬೇಕು. ಯಾರ್ಯಾರಿಗೆ ಅಸಿಡಿಟಿ ಇರುತ್ತಲ್ವಾ ಅವ್ರು ಯೆಲ್ಲೋ ಕಲರ್ ಪದಾರ್ಥನೇ ತಿನ್ನಬೇಕು. ಬಾಳೆಹಣ್ಣು, ತೋವೆ, ಎಕ್ಸಾಂಪಲ್ ಹೇಳ್ತಾ ಇರೋದು. ಇಂಥ ಆಹಾರ ಪದ್ಧತಿ ಹೇಳ್ಕೊಡ್ತೀನಿ. ಸ್ವಲ್ಪ ನಮಗೆ ಕಾಲು ನೋವು ಇದ್ದರೆ ಯಾವ ಪದಾರ್ಥದ ಊಟ, ಇವಾಗ ಯಾರೋ ಕಾಲು ನೋವು ಅಂದ್ರಲ್ವಾ ಅವ್ರಿಗೆ, ಈಗ ಅವ್ರು ವಯಸ್ಸಾದವ್ರಿಗೆ ಆ ಲೆವೆಲ್ ಕಷ್ಟ, ಬಟ್ ಇವ್ರಿಗಾದ್ರೂ ಮಾಡ್ಕೋಬೋದು ಇವ್ರಿಗೇನೋ ಇದ್ದರೆ. ಕೇವಲ 899ಗೆ. ಅದಾದಮೇಲೆ ನಿಮಗೆ ಅದ್ರಲ್ಲಿ ಬರ್ತಕ್ಕಂಥ ಒಂದು ಮಂತ್ರ ಹೇಳ್ಕೊಡ್ತೀನಿ. ಅದಾದ ನಂತರ ನಿಮಗೆ ಕ್ರಿಸ್ಟಲ್ಗಳ ಬಗ್ಗೆ, ಕ್ರಿಸ್ಟಲ್ ಇಟ್ಕೊಂಡು ಅದ್ರದ್ದು ಎನರ್ಜಿ ಹೆಂಗೆ ತೊಗೊಳ್ಬೇಕು. ಎಂಟೈರ್ ಕ್ರಿಸ್ಟಲ್ಲು ಪ್ರಪಂಚದಲ್ಲಿ ಕಮ್ಮಿ ಅಂದ್ರೂ ಕೂಡ ಒಂದು 300 ಕ್ರಿಸ್ಟಲ್ಸ್ ಇದೆ. ಅದರಲ್ಲಿ ಟಾಪ್ 70 ಕ್ರಿಸ್ಟಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಡಿಫ್ರೆಂಟ್ ಟಂಬಲ್ಸ್ ಅಂದರೆ ಏನು, ವ್ಯಾಂಡ್ ಅಂದರೆ ಏನು, ಬ್ರೇಸ್ಲೆಟ್ ನಾವೀಗ ಹಾಕ್ಕೊಂಡಿದ್ದೀವಲ್ಲ ಇದೆಲ್ಲ ಹೈ ಕ್ವಾಲಿಟಿ, ಇದೆಲ್ಲ ರೇರು ಸಿಗೋದೇ ಇಲ್ಲ, ತುಂಬಾ ರೇರ್ ಆಗಿರ್ತಕ್ಕಂಥದ್ದು ನಾನು ಹಾಕ್ಕೊಂಡಿರೋದು. ಇದ್ರದ್ದು ಎನರ್ಜಿ ತೊಗೊಳ್ತೀವಿ. ಸೊ ಇದನ್ನು ಹಾಕೊಂಡಿದ ತಕ್ಷಣ ಏನಾಗ್ಬಿಡುತ್ತೆ, 10 ರೂಪಾಯಿ ಬರೋ ಕಡೆ 100 ರೂಪಾಯಿ ಬರುತ್ತೆ ರೀ, ಬರಲಿ ಅಲ್ವಾ. ಜನ ಇದು ಹಾಕೊಂಡಿದ ತಕ್ಷಣ ಏನು ಕೋಟ್ಯಾಧೀಶ್ವರ ಆಗ್ತೀವ? ಇಲ್ಲಪ್ಪ, ನೀನು ಭಿಕ್ಷಾಧಿಪತಿ ಆಗಿದ್ರೆ ಒಂಚೂರು ನೀನು ಸಾವಿರಾಧಿಪತಿ ಆಗ್ತೀಯ ಹಾಗೆ. ಅದಾದ ನಂತರ ಮೆಡಿಟೇಷನ್ ಇರುತ್ತೆ, ಯೋಗದ ಬಗ್ಗೆ ಹೇಳ್ಕೊಡ್ತೀನಿ, ಪಂಚಭೂತಗಳನ್ನು ಹೇಗೆ ನಾವು ಆವರಣೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. 4 ದಿವಸ ಕ್ಲಾಸ್ 1 ಅವರ್ ಇರುತ್ತೆ. ವಿತ್ ಮೆಡಿಟೇಷನ್, ವಿತ್ ಮ್ಯೂಸಿಕ್ ಥೆರಪಿ ಕೊಡ್ತೀನಿ, ವಿತ್ ಹರ್ಬಲ್ ಬಾತ್ ಪೌಡರ್ ಅಂತ ಹೇಳ್ಕೊಡ್ತೀನಿ. ಮನೆಯಲ್ಲೇ ನೀವು ಮಿಕ್ಸಿಲೆಲ್ಲ ಹಾಕಿ ಅದರಲ್ಲಿ ಸ್ನಾನ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿರುತ್ತೆ, ಎಷ್ಟು ಎನರ್ಜಿಕ್ ಆಗ್ತೀರಾ ಅಂತ. ಅದೆಲ್ಲ ನಿಮ್ಮ ಬಾಡಿ ಪೋರ್ಸ್ ಒಳಗೆ ಹೋಗುತ್ತೆ, ಅದ್ಭುತವಾಗಿರ್ತಕ್ಕಂಥದ್ದು. ಓಕೆ ಗುರೂಜಿ, ಇನ್ನು ಹೆಚ್ಚಿನ ಮಾಹಿತಿ ನಾಳಿನ ಸಂಚಿಕೆಯಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಡೋಣ. ಇನ್ನು ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರೂಜಿಯವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರಾದ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪರೀಕ್ಷಿತ್ ಅಂತ. ನಾನು ಸುಮಾರಾಗಿ ಜ್ಯೋತಿಷ್ಯನ 7 ವರ್ಷದಿಂದ ಕಲಿತಾ ಇದ್ದೀನಿ. ಮುಂಚೆ ಮೊದಲನೇದಾಗಿ ಪರಾಶರನ ಕಲ್ತಿದ್ದೆ. ಏನಕ್ಕೆ ಅಕ್ಯುರಸಿ ಬರ್ತಿಲ್ಲ ಅಂತ ನಾನು ಅನ್ಕೋತಿದ್ದೆ. 80% ಅಕ್ಯುರಸಿ ಇರೋದು, 70% 80% ಅಕ್ಯುರಸಿ ಇರೋದು, ಎಲ್ಲೋ ಮಿಸ್ ಹೊಡಿತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ನಾನು ಅದು ಪರ್ಸ್ನಲಾಗಿ ಎಕ್ಸ್ಪ್ಲೋರ್ ಮಾಡಿದ್ದು. ನಾನು ಗೂಗಲಲ್ಲಿ, ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದೆ. ಆವಾಗ ದಿನೇಶ್ ಗುರೂಜಿದು ಚಾನಲ್ ಬಂತು. ಅಲ್ಲೋಗಿ ನೋಡಿದ್ರೆ ನಕ್ಷತ್ರ ನಾಡಿ ಏನೋ ಹೊಸ್ದಾಗಿದೆಯಲ್ಲ ಸಬ್ಜೆಕ್ಟು, ನಂಬರ್ಸ್ ಕಾಂಬಿನೇಷನ್ ಎಲ್ಲ ಹೇಳ್ತೀಯಾರಲ್ಲ ಅಂತ ಅವಾಗ ಅನ್ನಿಸ್ತು. ಸರಿ ಆಯಿತು, ಎಲ್ಲ ಕಮೆಂಟ್ಸ್ ಎಲ್ಲ ನೋಡಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ ರಿವ್ಯೂ, ಜನ ಯಾಕೆ ಸೇರ್ಕೋಬಾರ್ದು ಅಂತ ಅವಾಗ ಒಂದು ಐಡಿಯಾ ಬಂತು. ಅವಾಗ ಸೇರ್ಕೊಂಡಾದ್ಮೇಲೆ ನೋಡಿದೆ, ತುಂಬ ಅಕ್ಯುರಸಿ ಇದೆ. ಫ್ರಮ್ 80% ನಾನು ಇವಾಗ 95-90% ಅಷ್ಟು ಅಕ್ಯುರಸಿ ಸಿಗ್ತಾ ಇದೆ ಅಂತ ಅವಾಗ ಅನ್ನಿಸ್ತು. ಆಮೇಲೆ ಫುಲ್ ಡೀಪಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡಿದೆ. ಅವಾಗ ಗೊತ್ತಾಯಿತು, ಇಲ್ಲ ತುಂಬ ಇನ್ನೂ ನಾಲೆಡ್ಜ್ ಇನ್ ಡೆಪ್ತ್ ಇನ್ನೂ ಇದೆ ಅಂದ್ಬಿಟ್ಟು ಅವಾಗ ನನಗೆ ಒಳ್ಳೆ ಗ್ರಿಪ್ ಸಿಕ್ತು ಇದ್ರ ಬಗ್ಗೆ, ಜ್ಯೋತಿಷ್ಯ ಬಗ್ಗೆ. ಆಮೇಲೆ ನಾನು ಎಕ್ಸ್ಪೀರಿಯೆನ್ಸ್ ಏನಂದರೆ ಇದ್ರದ್ದು
ಬೇರೆ ಕಸ್ಟಮರ್ಸ್ ಕ್ಲೈಂಟ್ಸ್ ಎಲ್ಲ ಬಂದಾಗ ನಾನು ಹೇಳುವೆ, ಬರೀ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ಹೇಳುವೆ. ಏನು ಇವ್ನು ಬರೀ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತೀಯಲ್ಲ.